students. Today let's see in the third unit recursion. So recursion means the function calling by itself is called as recursion anta anti. For example, ನೀವು ಯಾವುದೋ ಒಂದು ಫಂಕ್ಷನ್ ಏನಂತ search ಅಂತ ಏನೋ function. Okay, so int x, so int y something. So within this, so again you are calling the same function. So search 10, 20 ಅಂತ. So ಇದಕ್ಕೆ ಏನಂತೀವಿ function calling by itself. ನೋಡಿ search function ಒಳಗಡೆ ಮತ್ತೆ search, ಇಲ್ಲಿ search ಅಂದ ತಕ್ಷಣ ಇದು ಬಂದ ತಕ್ಷಣ ಏನು ಮಾಡ್ತೀರಾ ಮತ್ತೆ ಫಸ್ಟ್ ಇಂದ ಎಕ್ಸಿಕ್ಯೂಟ್ ಮಾಡ್ತೀರಾ, ಅಂದ್ರೆ ಅದೇ ಫಂಕ್ಷನ್ ಅನ್ನ ಕಾಲ್ ಮಾಡ್ತೀರಾ. ಅದಕ್ಕೆ ನೀವೇನಂತೀರಾ ರಿಕರ್ಷನ್ ಅಂತ ಅಂತೀರಾ. ಮೀನ್ಸ್ ದ ಫಂಕ್ಷನ್ ಕಾಲಿಂಗ್ ಬೈ ಇಟ್ ಸೆಲ್ಫ್. ಸೊ ಸಿ ಹಿಯರ್, ಇಲ್ಲಿ ನೋಡ್ರಿ ಇದ್ಯಾರು ರೆಕ್ ಬೈ ಕೋಎಫಿಷಿಯಂಟ್ ಅಂತ. ಓಕೆ, ಸೊ ದಿಸ್ ಇಸ್ ದ ಫಂಕ್ಷನ್ ನೇಮ್. ಸೊ ಈ ಫಂಕ್ಷನ್ ಒಳಗಡೆ ನೀವು ಮತ್ತೆ ಸೇಮ್ ಫಂಕ್ಷನ್ ಕಾಲ್ ಮಾಡಿದ್ರೆ, ಸೊ ರೆಕ್ ಬೈನಾಮಿಯಲ್ ಕೋಎಫಿಷಿಯಂಟ್ ಅಂತ, ಅಂದ್ರೆ ರಿಕರ್ಷನ್ ಬೈನಾಮಿಯಲ್ ಕೋಎಫಿಷಿಯಂಟ್ ಅದು ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರ್ತೀನಿ, ರೆಕ್ ಬೈ ಕೋಫ್ ಅಂತ. ಓಕೆ, ಸೊ ಅಗೇನ್ ಈ ಫಂಕ್ಷನ್ ಒಳಗಡೆ ಮತ್ತೆ ಸೇಮ್ ಫಂಕ್ಷನ್, ಪ್ಯಾರಾಮೀಟರ್ಸ್ ಚೇಂಜ್ ಆಗುತ್ತೆ ಅಷ್ಟೇ, ಮತ್ತೆ ಸೇಮ್ ಫಂಕ್ಷನ್ ಕಾಲ್ ಆಗ್ತಾ ಇರುತ್ತೆ. ಇದಕ್ಕೆ ಏನಂತೀರಾ ರಿಕರ್ಷನ್ ಅಂತ ಅಂತೀರಾ. ಮೀನ್ಸ್ ದ ಫಂಕ್ಷನ್ ಕಾಲಿಂಗ್ ಬೈ ಇಟ್ ಸೆಲ್ಫ್. ಓಕೆ, ಸೊ ಇಲ್ಲಿ ಫಸ್ಟ್ ಯಾವ್ದು ಪ್ರೋಗ್ರಾಮ್ ನೋಡೋಣ, ಬೈನಾಮಿಯಲ್ ಕೋಎಫಿಷಿಯಂಟ್ ಅಂತ ನೋಡೋಣ. ಸೊ ರಿಕರ್ಷನ್ ಅಲ್ಲಿ ನಿಮ್ಮ ಸಿಲೆಬಸ್ಗೆ ಫಸ್ಟ್ ಪ್ರೋಗ್ರಾಮ್ ಇಸ್ ಬೈನಾಮಿಯಲ್ ಕೋಎಫಿಷಿಯಂಟ್. ಅಂದ್ರೆ ನೀವು ಆಲ್ರೆಡಿ ಮ್ಯಾಥಮೆಟಿಕ್ಸ್ ಅಲ್ಲೆಲ್ಲ ಸಾಲ್ವ್ ಮಾಡಿರ್ತೀರಾ. ಬೈನಾಮಿಯಲ್ ಕೋಎಫಿಷಿಯಂಟ್ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತಂದ್ರೆ ಯು ಹ್ಯಾವ್ ಟು ಫೈಂಡ್ ಔಟ್ ದ ಬೈನಾಮಿಯಲ್ ಕೋಎಫಿಷಿಯಂಟ್ ಆಫ್ ಟೂ ನಂಬರ್ಸ್ ಲೈಕ್ ದಿಸ್. ಸೊ n k ಅಂತ ಅನ್ಕೋಣ, is equal to, what is the formula, n minus 1 k minus 1 plus n minus 1 k ಅಂತ ತಗೊಂತೀವಿ. ಸೊ ಏನ್ ಕಂಡೀಷನ್ ಅಂದ್ರೆ n 0 and then n ಈ ತರ ಇದ್ರೆ 1 ವ್ಯಾಲ್ಯೂ ಬರುತ್ತೆ. ಅಂದ್ರೆ ಏನಾದ್ರು ವ್ಯಾಲ್ಯೂ ಜೊತೆ 0 ಇದ್ರೆ 1 ಅಥವಾ ಸೇಮ್ ವ್ಯಾಲ್ಯೂ ಇದ್ರೆ 1 ಅಂತ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಏನು ತೊಗೊಂಡಿದ್ದೀವಿ, n is equal to 5 and k is equal to 2 ಅಂತ ತಗೊಂಡಿದ್ದೀವಿ. ಓಕೆ, n is equal to 5, k is equal to 2 ಅಂತ ನೀವು ಹೆಂಗ್ ಕಾಲ್ ಮಾಡ್ತೀರಾ, n minus 1 ಅಂದ್ರೆ ಏನು 4, k minus 1 ಅಂದ್ರೆ 1. ಸೊ ಪ್ಲಸ್ n minus 1 ಅಂದ್ರೆ 4, ಅಗೇನ್ k ಅಂದ್ರೆ 2. ಸೊ ಈ ರೀತಿ ಕಾಲ್ ಮಾಡಿ. ಓಕೆ, ಅಂದ್ರೆ ನೀವು ಬರ್ಕೊಂಡ್ರಿ, ಅಂಡರ್ಸ್ಟುಡ್, 4 1 and then 4 2 ಅಂತ. ಯಾಕೆ ಹೇಳ್ರಿ, n minus 1 ಇದೆ. ಸೊ ಇವಾಗ ಇದನ್ನ ಮತ್ತೆ ಸಾಲ್ವ್ ಮಾಡ್ಬೇಕು. ಇಲ್ಲೇನಾಗುತ್ತೆ, n is equal to 4, k is equal to 1 ಆಗುತ್ತೆ. ಅಗೇನ್ ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ರಿ. n minus 1 ಅಂದ್ರೆ 3, k minus 1 ಅಂದ್ರೆ 1 minus 1 0 ಪ್ಲಸ್ n minus 1 ಅಂದ್ರೆ ಇಲ್ಲಿ n ಏನಿದೆ 4, ಸೊ 3 and then k ಎಷ್ಟಿದೆ 1. ಅಂಡರ್ಸ್ಟುಡ್. ಸೊ ಇದು ಒಂದು ಪಾರ್ಟ್ ಆಯ್ತು. ಸೊ ಪ್ಲಸ್ ಮತ್ತೆ 4 2 ಇದೆಯಲ್ಲ, ಅಗೇನ್ ಇಲ್ಲೇನಾಗುತ್ತೆ, n is equal to 4, k is equal to 2 ಆಯ್ತು. ಸೊ ಅಗೇನ್ n minus 1 ಅಂದ್ರೆ 3, k minus 1 ಅಂದ್ರೆ ಏನು 2. ಅಂಡರ್ಸ್ಟುಡ್. ಸೊ ಪ್ಲಸ್ n minus 1 ಅಂದ್ರೆ 3, k ಅಂದ್ರೆ ಎಷ್ಟು 2, ಸೊ k minus 1 ಅಂದ್ರೆ 1 ಆಗುತ್ತೆ. ಓಕೆ, ಸೊ ಈ ರೀತಿ ನೀವು ಸಾಲ್ವ್ ಮಾಡ್ಕೊಂತ ಹೋಗ್ತೀರಾ. ಸೊ 3 0 ಇದ್ರೆ ಏನಂತ ಬರುತ್ತೆ ವ್ಯಾಲ್ಯೂ 1. ಯಾಕೆ ಹೇಳ್ರಿ, n 0 ಇದ್ರೆ ವ್ಯಾಲ್ಯೂ ಏನು 1. ಸೊ 3 1 ನ ಸಾಲ್ವ್ ಮಾಡ್ರಿ. ಇವಾಗ 3 1 ಅಂದ್ರೆ ಮತ್ತೆ ಅಗೇನ್ n is equal to 3, k is equal to 1 ಆಯ್ತು. ಸೊ 3 1 ಅಂದ್ರೆ ಏನಿದೆ ಇಲ್ಲಿ, n minus 1 ಅಂದ್ರೆ 2, k minus 1 ಅಂದ್ರೆ 0 ಪ್ಲಸ್ n minus 1 ಅಂದ್ರೆ 2, ಅಗೇನ್ k ಅಂದ್ರೆ ಏನು 1. ಅಂಡರ್ಸ್ಟುಡ್. ಇವಾಗ 1 ಪ್ಲಸ್ 2 0 ಇದ್ರೆ 0 ಏನಿದ್ರು ಏನಾಗುತ್ತೆ 1 ಆಗುತ್ತೆ ವ್ಯಾಲ್ಯೂ. ಅಗೇನ್ 2 1, ಸೊ ಇದಿಷ್ಟು ಯಾವ್ದ್ರ ವ್ಯಾಲ್ಯೂ 3 1. ಸೊ 1 ಪ್ಲಸ್ 2 ಅಂದ್ರೆ ಎಷ್ಟು 1, ಅಂದ್ರೆ n minus 1 ಅಂದ್ರೆ ಎಷ್ಟು 1 and then k minus 1, n is equal to 2, k is equal to 1 ಅಲ್ವಾ. ಸೊ n minus 1 ಅಂದ್ರೆ 2 minus 1 1, ಸೊ k minus 1 ಅಂದ್ರೆ 0 ಪ್ಲಸ್ n minus 1 ಅಂದ್ರೆ 1, k ಅಂದ್ರೆ 1. ಅಂಡರ್ಸ್ಟುಡ್. ಸೊ ಇದು 1 ಪ್ಲಸ್ 1 ಪ್ಲಸ್ ಇಲ್ಲೇನು ಬಂತು 1 0 1, ಸೇಮ್ ಇದ್ರು n ಏನಿದ್ರು ಏನು 1. ಅಂಡರ್ಸ್ಟುಡ್. ಸೊ ಇದಕ್ಕೆ ಏನು ಬಂತು ಇವಾಗ 1 ಪ್ಲಸ್ 3 1 ಗೆ ಏನು ಬರುತ್ತೆ, ಇದಿಷ್ಟು 1 ಪ್ಲಸ್ 1 ಪ್ಲಸ್ 1 3 ಬಂತು. ಅಗೇನ್ 3 1 ಸಾಲ್ವ್ ಮಾಡಿದ್ರೆ 3. ಸೊ ಇವಾಗ 3 2 ಸಾಲ್ವ್ ಮಾಡ್ರಿ. 3 2, n is equal to 3,
ಅಂಡ್ ದೆನ್ ಕೆ ಇಸ್ ಈಕ್ವಲ್ ಟು 2 ಅಂತ ಅನ್ಕೊಳ್ಳೋಣ. ಸೊ n ಇಸ್ ಈಕ್ವಲ್ ಟು 3, k ಇಸ್ ಈಕ್ವಲ್ ಟು 2 ಅಲ್ವಾ. ಸೊ n ಮೈನಸ್ 1 ಅಂದ್ರೆ ಎಷ್ಟು 2, k ಮೈನಸ್ 1 ಅಂದ್ರೆ 1. ಸೊ ಪ್ಲಸ್ n ಮೈನಸ್ 1 ಅಂದ್ರೆ 2, k ಅಂದ್ರೆ ಏನು 2. ಸೊ 2 ಸೇಮ್ ಇದ್ರೆ ಏನು 1 ಪ್ಲಸ್ ಇದನ್ನ ಸಾಲ್ವ್ ಮಾಡಬೇಕು. ಇವಾಗ n ಇಸ್ ಈಕ್ವಲ್ ಟು 2, k ಇಸ್ ಈಕ್ವಲ್ ಟು 1. ಸೊ n ಮೈನಸ್ 1 ಅಂದ್ರೆ 1. ಸೊ k ಮೈನಸ್ 1 ಅಂದ್ರೆ 0 ಪ್ಲಸ್ n ಮೈನಸ್ 1 ಅಂದ್ರೆ 1 1. ಅಂಡರ್ಸ್ಟುಡ್. 1 0 ಇದ್ರೆ ಏನು 1 ಪ್ಲಸ್ 1 1 ಇದ್ರೆ 1 ಪ್ಲಸ್ 1. ಸೊ ಎಷ್ಟಾಯ್ತು 3. ಸೊ ಇದು ಎಷ್ಟು ಬರುತ್ತೆ 1 ಪ್ಲಸ್ 3 ಪ್ಲಸ್ 3 ಪ್ಲಸ್ 3 ಎಷ್ಟು ಟೋಟಲ್ 10. ಸೊ ದಿಸ್ ಇಸ್ ದ ವೇ ಆಫ್ ಸಾಲ್ವಿಂಗ್ ದ ಬೈನಾಮಿಯಲ್ ಕೋಎಫಿಷಿಯಂಟ್. ಸೊ ನೀವು ಪ್ರೋಗ್ರಾಮ್ ಅಲ್ಲಿ ಹೆಂಗ್ ಸಾಲ್ವ್ ಮಾಡ್ತೀರಾ ನೋಡೋಣ. ಓಕೆ. ಸೊ ವ್ಯಾಲ್ಯೂ ಏನು ಬಂತು n is equal to 5, k is equal to 2 ಇದ್ರೆ ಏನು ಬಂತು ವ್ಯಾಲ್ಯೂ 10 ಬಂತು ಬೈನಾಮಿಯಲ್ ಕೋಎಫಿಷಿಯಂಟ್ ವ್ಯಾಲ್ಯೂ. ಅಂಡರ್ಸ್ಟುಡ್. ಸೊ ಇವಾಗ ಸೇಮ್ ಸಾಲ್ವ್ ಮಾಡ್ಕೊಂತ ಬರೋಣ. ಸಿ ಹಿಯರ್ ಏನಿದೆ ಇಲ್ಲಿ ವಾಯ್ಡ್ ಮೇನ್ ಇಂಟ್ n r n c r ಅಂದ್ರೆ ಯು ಆರ್ ಡಿಕ್ಲೇರಿಂಗ್ ದ ವೇರಿಯೇಬಲ್ಸ್ ಅಂಡ್ ದೆನ್ ಎಂಟರ್ ವ್ಯಾಲ್ಯೂ ಆಫ್ n ಅಂಡ್ r. ಸೊ ಔಟ್ಪುಟ್ ಈಗ ಬರೀತೀನಿ. ಕ್ಲಿಯರ್ ಸ್ಕ್ರೀನ್ ಅಪ್ಪ ಅರ್ಥ ಆಯ್ತಾ. ಸೊ ಪ್ರಿಂಟ್ ಫಸ್ಟ್ ಪ್ರಿಂಟ್ ಏನಿದೆ ಎಂಟರ್ ವ್ಯಾಲ್ಯೂ ಆಫ್ n ಅಂಡ್ r ಅಂತ ಪ್ರಿಂಟ್ ಆಯ್ತು ಅಲ್ವಾ. n ಅಂಡ್ r. ಸೊ ನಾನು ಏನು ಕೊಟ್ಟೆ n ಗೆ 5. ಸೇಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. r ಗೆ ಏನು ಕೊಟ್ಟಿದ್ದೀನಿ 2. ಸೊ ಅವಾಗ ಏನಾಯ್ತು ಯಾವ ವೇರಿಯೇಬಲ್ ಗೆ ರೀಡ್ ಆಯ್ತು n is equal to 5, r is equal to 2 ಅಂತ. ಅಂಡರ್ಸ್ಟುಡ್. ಸೊ ಇದಿಷ್ಟು ಅರ್ಥ ಆಯ್ತಲ್ಲ. ಎಂಟರ್ ವ್ಯಾಲ್ಯೂಸ್ ಆಫ್ n ಅಂಡ್ r. ಸೊ ಸ್ಕ್ಯಾನ್ ಎಫ್ ರೀಡ್ ಮಾಡೋದು. ಸೊ NCR is equal to ಏನು ಕಾಲ್ ಆಗ್ತಾ ಇದೆ ದಿಸ್ ಫಂಕ್ಷನ್ ಕಾಲ್ ಆಗ್ತಾ ಇದೆ. ಯಾವುದು ರೆಕ್ ಬೈನಾಮಿಯಲ್ ಕೋಎಫಿಷಿಯಂಟ್ n, r. ಸೊ n ವ್ಯಾಲ್ಯೂ ಏನಿದೆ 5. ಸೊ ಅದೆಲ್ಲಿಗೆ ಹೋಯ್ತು x ಗೆ. y ವ್ಯಾಲ್ಯೂ 2. ಸೊ ಇವಾಗ ಏನಿದೆ x is 5 and y is 2. ಸೊ ಚೆಕ್ ಮಾಡ್ರಿ y 2 ಗ್ರೇಟರ್ ದನ್. ಸೊ ಗ್ರೇಟರ್ ದನ್ ಇದ್ರೆ ದ ವ್ಯಾಲ್ಯೂ ಆಫ್ n ಕಾಟ್ ಬಿ ಲೆಸ್ ದನ್ ಅಂತ ಬರುತ್ತೆ. ಬಟ್ ನಮಗೆ ಎಲ್ ಸ್ಪಾಟ್ ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ ಇಫ್ y equal to 0 ನ y ಎಷ್ಟಿದೆ 2 equal to 0. r ಅಂದ್ರೆ ಏನು ಎರಡರಲ್ಲಿ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ 1 ಅಂತ ಬರುತ್ತೆ. ಸೊ y ವ್ಯಾಲ್ಯೂ ಏನಿದೆ 2 equal to x ವ್ಯಾಲ್ಯೂ ಏನಿದೆ 5. ಅರ್ಥ ಆಯ್ತಾ. ಸೊ ಅವಾಗ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ. ಅವಾಗ ಎಲ್ಲಿಗೆ ಬರುತ್ತೆ ಎಲ್ ಸ್ಪಾಟಿಗೆ ಬರುತ್ತೆ. ಸೊ ಏನಂತ ಎರಡು ಫಂಕ್ಷನ್ ಕಾಲ್ ಆಗುತ್ತೆ. ಏನಂತ ರಿಕ್ ಬೈನಾಮಿಯಲ್ ಕೋಎಫಿಷಿಯಂಟ್ ಆಫ್ x ಮೈನಸ್ 1. x ಮೈನಸ್ 1 ಅಂದ್ರೆ ಏನು 4 ಅಂಡ್ ದೆನ್ y ಮೈನಸ್ 1 ಅಂದ್ರೆ ಎಷ್ಟು y ಎಷ್ಟಿದೆ 2 ಮೈನಸ್ 1 1 ಕಾಲ್ ಆಯ್ತು. ಪ್ಲಸ್ ರೆಕ್ ಬೈನಾಮಿಯಲ್ ಕೋಎಫಿಷಿಯಂಟ್ ಆಫ್ x ಮೈನಸ್ 1 ಅಂದ್ರೆ 4 y ಅಂದ್ರೆ ಎಷ್ಟು 2. ಸೊ ಈಗ ಎರಡು ಫಂಕ್ಷನ್ ಕಾಲ್ ಆಯ್ತು ಒಂದೊಂದೇ ಫಂಕ್ಷನ್. ಸೊ ಫಸ್ಟ್ ಇದನ್ನು ತಗೋಣ. ಸೊ ಸೇಮ್ ಅದಕ್ಕೇನಂತೀವಿ ರಿಕರ್ಷನ್ ಅಂತ ಅಂತೀವಿ. ನೋಡ್ರಿ ಇಲ್ಲಿ ಮತ್ತೆ ಅದೇ ಫಂಕ್ಷನ್ ಕಾಲ್ ಆಯ್ತು. ಅಂಡರ್ಸ್ಟುಡ್. ರೆಕ್ಟ್ ಬೈನಾಮಿಯಲ್ ಕೋಎಫಿಷಿಯಂಟ್ ಯಾವ ಫಂಕ್ಷನ್ ಒಳಗಡೆ ಅದ್ರ ಫಂಕ್ಷನ್ ಒಳಗಡೆ ಅದೇ ಕಾಲ್ ಆಯ್ತು. ಅದಕ್ಕೆ ರಿಕರ್ಷನ್ ಅಂತ ಅಂತೀವಿ. ಸೊ ಇಲ್ಲೇನಿದೆ ಇವಾಗ 4, 1. ಸೊ ಇವಾಗ x is equal to 4, y is equal to 1 ಆಯ್ತು. ಅಂಡರ್ಸ್ಟುಡ್. ಸೊ ಇವಾಗ ಚೆಕ್ ಮಾಡ್ರಿ ವ್ಯಾಲ್ಯೂ 1 ಗ್ರೇಟರ್ ದ್ಯಾನ್ 4 ನೋ. ಅವಾಗ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. y is equal to y ವ್ಯಾಲ್ಯೂ ಏನಿದೆ ಇವಾಗ ಪ್ರೆಸೆಂಟ್. ಸೊ x ವ್ಯಾಲ್ಯೂ ಏನು 4, y ವ್ಯಾಲ್ಯೂ ಈಸ್ 1. ಸೊ 1 equal to 0 ನ ನೋ. ಅಂಡ್ ದೆನ್ 1 equal to 4 ನೋ. ಅಗೇನ್ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅಗೇನ್ ರೆಕ್ ಬೈನಾಮಿಯಲ್ ಕೋಎಫಿಷಿಯಂಟ್ ಆಫ್ x minus 1. x ಎಷ್ಟಿದೆ 4 minus 1 3 and then y minus 1 ಅಂದ್ರೆ y ವ್ಯಾಲ್ಯೂ ಎಷ್ಟಿದೆ 1 minus 1 0 ಪ್ಲಸ್ ಅಗೇನ್ REC ಅಂತ ಬರೀತೀವಿ ಅಷ್ಟೇ. ಸೊ x minus 1 ಅಂದ್ರೆ ಏನು 3 ವ್ಯಾಲ್ಯೂ ಏನು ಬರುತ್ತೆ 1. ಸೊ ಇವಾಗ ಇವೆರಡು ಕಾಲ್ ಆಗುತ್ತೆ. ಓಕೆ. ಸೊ ಪ್ಲಸ್ ಇದು ಹಂಗೆ ಇರುತ್ತೆ. ಇದನ್ನು ಸಾಲ್ವ್ ಮಾಡಿಲ್ಲ. ಓಕೆ. ಫಸ್ಟ್ ಇದು ನೋಡೋಣ ಇವಾಗ ರೆಕ್ 3, 0 ನ. ಸೊ ವ್ಯಾಲ್ಯೂ ಏನು ಬಂತು x ವ್ಯಾಲ್ಯೂ y ವ್ಯಾಲ್ಯೂ 0. x ವ್ಯಾಲ್ಯೂ ಏನು 3, y ವ್ಯಾಲ್ಯೂ 0. ಸೊ ಚೆಕ್ ಮಾಡಿ
0 greater than 3 na no condition fail. So ಇಲ್ಲಿ ನೋಡಿ y ವ್ಯಾಲ್ಯೂ ಏನಿದೆ 0 equal to 0. So ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ರಿಟರ್ನ್ 1 ಅಂತ ಬರುತ್ತೆ. ಸೊ 3 ಇದಕ್ಕೆ ಏನು ವ್ಯಾಲ್ಯೂ ಬಂತು 1 ಪ್ಲಸ್ ಅಂಡರ್ಸ್ಟುಡ್ ರಿಟರ್ನ್ 1 ಬಂತು. ಇವಾಗ ಮತ್ತೆ ಇದು ಕಾಲ್ ಆಗಿಲ್ಲ. ಸೊ ಇವಾಗ ಇದು ಮುಗೀತು. ಸೊ ನೆಕ್ಸ್ಟ್ ಯಾವ್ದು ತಗೊಂತಿದ್ರ ಇದು ಎಕ್ಸಿಕ್ಯೂಟ್ ಮಾಡೋಣ. y ವ್ಯಾಲ್ಯೂ ಏನಿದೆ 3 x ವ್ಯಾಲ್ಯೂ 3 y ವ್ಯಾಲ್ಯೂ ಇಸ್ 1. ಸೊ ಇವಾಗ ಚೆಕ್ ಮಾಡ್ರಿ ಅಗೇನ್ 1 greater than 3 na no. So 1 equal to 0 na illa, and then 1 equal to 3 na illa. ಅವಾಗ ಏನಾಗುತ್ತೆ else part execute ಆಗುತ್ತೆ. Again rec of x minus 1 ಅಂದ್ರೆ ಏನು 2 3 minus 1 2 y minus 1 0 plus rec of x minus 1 ಅಂದ್ರೆ 3 minus 1 is 2 comma y ವ್ಯಾಲ್ಯೂ ಎಷ್ಟಿದೆ 1. ಸೊ ಇದು ಕಾಲ್ ಆಯಿತು. ಅಂಡರ್ಸ್ಟುಡ್. ಇವಾಗ ಎರಡು ಮತ್ತೆ ಕಾಲ್ ಆಯಿತು. ಸೊ ಇದು ಮುಗೀತು. ಇವಾಗ ಇವೆರಡನ್ನು ಕನ್ಸಿಡರ್ ಮಾಡಬೇಕು. ಸೊ ಏನು 2 0 ಎಕ್ಸ್ ವ್ಯಾಲ್ಯೂ ಏನಾಯಿತು 2 y ವ್ಯಾಲ್ಯೂ ಏನಾಯಿತು 0 ಆಯಿತು. ಸೊ ಎಕ್ಸ್ ವ್ಯಾಲ್ಯೂ 2 y ವ್ಯಾಲ್ಯೂ 0. ಸೊ 0 ಗ್ರೇಟರ್ ದ್ಯಾನ್ 2 ನಾ ನೋ. ಸೊ ಇಲ್ಲಿ y ವ್ಯಾಲ್ಯೂ ಏನಿದೆ 0 equal to 0 ಕಂಡೀಷನ್ ಟ್ರೂ. ಅವಾಗ ಏನಾಯಿತು ಇಲ್ಲಿಗೆ 1 ಬಂತು. ಇಲ್ಲಿ ಆಲ್ರೆಡಿ 1 ಇದೆ. 1 ಪ್ಲಸ್ ಏನು ಬಂತು 1 ಅಂದರೆ ಇದನ್ನ ರೆಕ್ ಆಫ್ 3 1 ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. 1 ಪ್ಲಸ್ ಇದು ಮತ್ತೆ ಇದನ್ನು ಕನ್ಸಿಡರ್ ಮಾಡಬೇಕು. ವ್ಯಾಲ್ಯೂ ಈಸ್ 2 y ವ್ಯಾಲ್ಯೂ ಈಸ್ 1. ಸೊ 1 equal to 0 ನಾ ನೋ ಕಂಡೀಷನ್ ಫೇಲ್ಸ್. ಅವಾಗ ಮತ್ತೆ ಇದು ಕಾಲ್ ಆಗುತ್ತೆ. ರೆಕ್ ಆಫ್ x minus 1 ಅಂದರೆ 1 y minus 1 ಅಂದರೆ 1 0 ಪ್ಲಸ್ rec of x minus 1 ಅಂದರೆ ಎಷ್ಟು 2 minus 1 y ವ್ಯಾಲ್ಯೂ is 1. ಸೊ ಇವಾಗ ಇದು ಕಾಲ್ ಮಾಡ್ರಿ rec of 1 0 ಅಂದರೆ x ವ್ಯಾಲ್ಯೂ is 1 y ವ್ಯಾಲ್ಯೂ is 0. ಸೊ 0 ಗ್ರೇಟರ್ ದ್ಯಾನ್ 1 ನ ನೋ ಎಲ್ಸ್ ಪಾರ್ಟ್ ಬರುತ್ತೆ. ಬಟ್ y ವ್ಯಾಲ್ಯೂ ಏನು 0 equal to 0. ಅವಾಗ ಏನು ಬರುತ್ತೆ 1 0ಗೆ 1 ಪ್ಲಸ್ ಅಂತ ಬಂತು. ಅಗೇನ್ ಇದನ್ನು ಕಾಲ್ ಮಾಡಿದ್ರೆ x ವ್ಯಾಲ್ಯೂ y ವ್ಯಾಲ್ಯೂ. ಸೊ 1 ಗ್ರೇಟರ್ ದ್ಯಾನ್ 1 ನ ನೋ ಇಲ್ಲಿ ಬರುತ್ತೆ. ಸೊ 1 equal to 1 ನೋಡ್ರಿ x ವ್ಯಾಲ್ಯೂ is equal to y. ಇವೆರಡರಲ್ಲಿ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ಏನು ಬರುತ್ತೆ 1 ಅಂತ ಬರುತ್ತೆ. ಸೊ ಇವಾಗ ನೋಡ್ರಿ ಇದು ಆಲ್ರೆಡಿ ರೆಕ್ 3 0ಗೆ ಏನಿದೆ 1 ಪ್ಲಸ್ ರೆಕ್ 3 1 ಗೆ ಏನು ಬಂತು 1 plus 1. ಸೊ ಇದಕ್ಕೆ 1 ಅಗೇನ್ 1 ಅಂಡರ್ಸ್ಟುಡ್. ಸೊ ಏನು ವ್ಯಾಲ್ಯೂ ಬಂತು ರೆಕ್ 3 1 ಗೆ 3 ಅಂತ ವ್ಯಾಲ್ಯೂ ಬಂತು. ಅಂಡರ್ಸ್ಟುಡ್. 3 ಬಂತು 1 ಪ್ಲಸ್ ರೆಕ್ 3 0 1 3 1 ಗೆ 3 ಬಂತು. ಸೊ ಇದಾಯಿತು. ಇವಾಗ ನಾವು ಇದನ್ನು ಕನ್ಸಿಡರ್ ಮಾಡೋಣ. ಮತ್ತೆ x is equal to 4 and then y is equal to 2. ಸೊ ಇವಾಗ ಚೆಕ್ ಮಾಡಿ x is 4 y is 2. 2 greater than 4 no. ಅವಾಗ else part execute ಆಗುತ್ತೆ. y ವ್ಯಾಲ್ಯೂ ಏನು 2 equal to 0 no. and then 2 equal to 4 ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ. ಅವಾಗ ಏನು ಬರುತ್ತೆ ನೆಕ್ಸ್ಟ್ ಈ ಫಂಕ್ಷನ್ ಕಾಲ್ ಆಗುತ್ತೆ. ಏನಂತ ಅಗೇನ್ ಇದಕ್ಕೆ rec of x minus 1 means 4 minus 1 3 y minus 1 ಅಂದ್ರೆ ಏನು 2 minus 1 1 plus rec of x minus 1 ಅಂದ್ರೆ ಏನು 3 y ವ್ಯಾಲ್ಯೂ ಏನು 2. ಅಂಡರ್ಸ್ಟುಡ್. ಸೊ ಈ ರೀತಿ ಕಾಲ್ ಆಯ್ತು. ಇವಾಗ rec 3 1 ಸಾಲ್ವ್ ಮಾಡೋಣ. rec 3 1 ಗೆ ಆಲ್ರೆಡಿ ನಮಗೆ ವ್ಯಾಲ್ಯೂ ಬಂದಿದೆ. ಸೊ ಪ್ಲಸ್ 3 ಇವಾಗ ನಾವೇನು ಸಾಲ್ವ್ ಮಾಡಬೇಕು rec 3 2 ಅಂದರೆ x value 3 y value 2. so see 2 greater than 3 na no condition fails. so ಅವಾಗ ಏನಾಗುತ್ತೆ else part. ಈ y value ಎಷ್ಟಿದೆ 2 equal to 0 na no. and then y value ಎಷ್ಟಿದೆ 2 equal to x value 3. ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ. else part ಗೆ ಎಕ್ಸಿಕ್ಯೂಟ್ ಆಗುತ್ತೆ. ಹೀಗೆ ಇದೇನು ಕಾಲ್ ಆಗುತ್ತೆ rec of x minus 1 ಅಂದ್ರೆ 3 minus 1 2 y minus 1 ಅಂದ್ರೆ ಏನು 1 plus rec of x minus 1 how much 2 and then y value is 2.
ಸೊ ಇವಾಗ ಇದೆರಡು ಡಿವೈಡ್ ಆಯಿತು. ಇದನ್ನು ಕಾಲ್ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು 2 ಅಂಡ್ ದೆನ್ ವೈ ಇಸ್ ಈಕ್ವಲ್ ಟು 1. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 2 and then y is equal to 1. See here, 1 greater than 2 na? No. Again, else if illig badu. So y value enide 1 equal to 0 na? No. Y value 1 equal to x na? No. Again else part execute agutte. Again idu matte divide agutte. Enanta rec of x minus 1 andre 2 minus 1 how much? 1. Y minus 1 andre 1 minus 1 0 plus rec of x minus 1 means 1, y is 1. Okay, ಇವಾಗ ಇದು ಎಕ್ಸಿಕ್ಯೂಟ್ ಮಾಡೋಣ. 1 0, x value 1 and then y value 0. Okay, so x value 1, y value 0. So 0 greater than 1 na? No, else part execute ಆಗುತ್ತೆ. y value ಏನಿದೆ 0 equal to 0. ಈ ಕಂಡೀಷನ್ ಟ್ರೂ ಆದರೆ ರಿಟರ್ನ್ 1 ಅಂದರೆ ಇದಕ್ಕೆ ಏನು ಬಂತು 1 ಬಂತು. 1 ಪ್ಲಸ್ ಇವಾಗ ರಿಟರ್ನ್ ಬಂದ್ಬಿಡುತ್ತೆ 1 ವ್ಯಾಲ್ಯೂ ಬಂತು. ಈಗ ಮತ್ತೆ ಎಕ್ಸ್ ವ್ಯಾಲ್ಯೂ 1 ವೈ ವ್ಯಾಲ್ಯೂ 1 ಕನ್ಸಿಡರ್ ಮಾಡೋಣ. ಎಕ್ಸ್ 1 ವೈ 1 1 ಗ್ರೇಟರ್ ದ್ಯಾನ್ 1 ನೋ, ಕಂಡೀಷನ್ ಫೇಲ್ಸ್. ಇಲ್ಲಿಗೆ ಬರುತ್ತೆ ವೈ ವ್ಯಾಲ್ಯೂ 1 equal to 0 ಇಲ್ಲ. ಸೊ 1 equal to 1 ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಎರಡರಲ್ಲಿ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆದರೂ ರಿಟರ್ನ್ 1 ಅಂತ ಬರುತ್ತೆ. ಸೊ ಇಲ್ಲೇನಾಯ್ತು ಇವಾಗ ರೆಕ್ 1 1ಗೆ ಸೊ 1 ಅಂತ ರಿಟರ್ನ್ ಆಯ್ತು. ಓಕೆ, ಇವೆರಡು ಇದಕ್ಕೆ ವ್ಯಾಲ್ಯೂ ಏನು ಬಂತು 2 ಪ್ಲಸ್ ಇವಾಗ ಇದನ್ನು ಕನ್ಸಿಡರ್ ಮಾಡಬೇಕು. ಇದು ಸಾಲ್ವ್ ಆಯಿತು. ಇದನ್ನು ಕನ್ಸಿಡರ್ ಮಾಡಿ ಎಕ್ಸ್ ವ್ಯಾಲ್ಯೂ 2 ವೈ ವ್ಯಾಲ್ಯೂ 2. ಸೊ 2 ಗ್ರೇಟರ್ ದ್ಯಾನ್ 2 ನಾ? ನೋ. ಸೊ 2 equal to 0 ನಾ? ನೋ. 2 equal to 2 ಕಂಡೀಷನ್ ಟ್ರೂ. ಅವಾಗ ಏನಾಗುತ್ತೆ ರಿಟರ್ನ್ 1. ಸೊ ಏನು ಬಂತು 2 ಪ್ಲಸ್ 1 3 ಯಾವುದಕ್ಕೆ ಇದಕ್ಕೆ ಬಂತು. ಸೊ ಏನು ಮಾಡಿದ್ವಿ ರೆಕ್ 3 ಬಂದಿಗೆ ಆಲ್ರೆಡಿ 3 ಬಂದಿದೆ. ರೆಕ್ 3, 2 ಏನು ಬಂತು 3 ಬಂತು. ಅದಷ್ಟು ಸೊ 1 ಪ್ಲಸ್ 3 ಏನು ಬಂತು 10. ಸೊ ಆ 10 ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಆವಾಗ ಏನಾಗುತ್ತೆ ಇದು ಪ್ರಿಂಟ್ ಆಗುತ್ತೆ. ಇದಕ್ಕೆ NCR ಇಸ್ ಈಕ್ವಲ್ ಟು ಏನಂತ ಬಂತು 10 ಅಂತ ಬಂತು. ಇದ್ರ ವ್ಯಾಲ್ಯೂ ಏನು ಬಂತು 10. ಸೊ ಅವಾಗ ಏನಂತ ಪ್ರಿಂಟ್ ಆಗುತ್ತೆ ಬೈನಾಮಿಯಲ್ ಕೋಎಫಿಷಿಯಂಟ್ of C percentage D. First percentage D ಏನಿದೆ n ವ್ಯಾಲ್ಯೂ ಏನು C of 5, next percentage D ಏನಿದೆ R. ಓಕೆ, R ವ್ಯಾಲ್ಯೂ ಏನಿದೆ 2 is percentage D. ಲಾಸ್ಟ್ ವ್ಯಾಲ್ಯೂ ಏನು NCR ವ್ಯಾಲ್ಯೂ ಏನು 10. ಸೊ binomial coefficient of 5, 2 is 10 ಅಂತ ಪ್ರಿಂಟ್ ಆಗುತ್ತೆ. Okay, this is about the binomial coefficient. By using the recursion method you solve the binomial coefficient problem. Recursion means what? The function calling by itself. ನೋಡ್ರಿ recursion binomial coefficient function ಒಳಗಡೆ ಮತ್ತೆ ನಾವು recursion binomial coefficient ಅಂತ ಕಾಲ್ ಮಾಡ್ತೀವಿ. Okay, so this is about the binomial coefficient. So in the next class let's see the remaining programs in recursion.